ಸ್ವಯಂ ಪ್ರೇರಿತವಾಗಿ ಮದ್ಯ ವ್ಯಸನದಿಂದ ಮುಕ್ತರಾಗಿ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು. ಇಂದಿನ ದಿನಮಾನಗಳಲ್ಲಿ ಯುವಕರಿಂದ ಕುಡಿತದ ಚಟ ಹೆಚ್ಚಾಗಿದ್ದು, ದುಶ್ಚಟದಿಂದ ಬಹಳಷ್ಟು ಜನ ಈ ದೇಶದಲ್ಲಿ ಬಳಲ್ತಾ ಇದ್ದಾರೆ. ನಿಮ್ಮನ್ನ ನಂಬಿ ನಿಮ್ಮ ಮನೆಯ ಕುಟುಂಬದವರು ಬಲಿಪಶುಗಳಾಗ್ತಾರೆ. ಅವರ ರಕ್ಷಣೆಗಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬಾಳಲು ಸ್ವಯಂ ಪ್ರೇರಿತರಾಗಿ ಮದ್ಯ ವ್ಯಸನದಿಂದ ದುಶ್ಚಟದಿಂದ ಮುಕ್ತರಾಗಿ ಎಂದು ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕರೆ ನೀಡಿದರು. ಕುಷ್ಟಗಿ ತಾಲೂಕಿನ ಹಿರೇಬನ್ನಿಗೋಳ ಗ್ರಾಮದ ಅಟಲ್ಜಿ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಕೊಪ್ಪಳ ಹಾಗೂ ಮದ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಸಹಯೋಗದೊಂದಿಗೆ 2083ನೇ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಇಂದಿನ ದೇಶದ ಅತಿದೊಡ್ಡ ಆಸ್ತಿ ಎಂದರೆ ಅದು ಯುವಕರಾಗಿದ್ದು, ಮದ್ಯಪಾನದಂತಹ ಕೆಟ್ಟ ಹವ್ಯಾಸ ಚಟಗಳಿಂದ ಯುವ ಜನತೆ ಹಾಳಾಗಬಾರದು. ದುಶ್ಚಟದಿಂದ ದೂರವಿದ್ದರೆ ಮಾತ್ರ ಆರೋಗ್ಯವಂತ ಮತ್ತು ಬಲಿಷ್ಠ ಭಾರತವನ್ನ ಕಟ್ಟಲು ನಮ್ಮಿಂದ ಸಾಧ್ಯವಾಗುತ್ತದೆ ಎಂದರು. ನಂತರ ಸಮಾಜ ಸೇವಕ ರಹಿಮನ್ ಸಾಬ್ ದೊಡ್ಮನಿ ಮಾತನಾಡಿ, ಪರಮ ಪೂಜ್ಯರಾದ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕಂಡ ಕನಸು ಯುವ ಜನತೆಯಿಂದ ಮದ್ಯದ ಚಟದಿಂದ ಮುಕ್ತಗೊಳಿಸಬೇಕು ಎನ್ನುವ ಸಂಕಲ್ಪ ಅವರದ್ದಾಗಿದ್ದು, ಈ ಒಂದು ಕನಸನ್ನ ಈಡೇರಿಸಲು ತಾವುಗಳು ಮದ್ಯ ಕುಡಿಯುವುದನ್ನ ನಿಲ್ಲಿಸಬೇಕು. ಹಾಗೆ ಅವರಲ್ಲಿ ಜಾಗೃತಿ ಮೂಡಿಸಲು ಮದ್ಯವರ್ಜನ ಶಿಬಿರವನ್ನ ಪ್ರಾರಂಭಿಸಿ ಸಾವಿರಾರು ಕುಟುಂಬಗಳು ರಾಜ್ಯದಲ್ಲಿ ಹೊಸ ಜೀವನದ ಜೊತೆಗೆ ಉತ್ತಮ ಜೀವನ ನಡೆಸುತ್ತಿದ್ದಾರೆ ಎಂದರು. ತದನಂತರ ಕರ್ನಾಟಕ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಪೌಡಪ್ಪ ಚೌಟ್ಕಿ ಮಾತನಾಡಿ, ಶ್ರೀ ಧರ್ಮಸ್ಥಳ ಕ್ಷೇತ್ರ ಸಂಘದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮದ್ಯ ವ್ಯಸನ ಶಿಬಿರ ತೆರೆದು ತಮ್ಮ ಧರ್ಮಸ್ಥಳ ಸಂಘದ ಮೂಲಕ ಸಾಕಷ್ಟು ಖರ್ಚುಗಳನ್ನು ಮಾಡಿ ಸಂಪನ್ಮೂಲಗಳ ವ್ಯಕ್ತಿಗಳಿಂದ ಮಾರ್ಗದರ್ಶನ ನೀಡಿಸಿ ಸುಮಾರು 2083 ಮದ್ಯ ವ್ಯಸನ ವ್ಯಕ್ತಿಗಳನ್ನು ಮುಕ್ತರನ್ನಾಗಿ ಮಾಡಿ ಪರಿವರ್ತನೆಗೊಳಿಸುವ ಮೂಲಕ ಬಡವರ ಉತ್ತಮ ಜೀವನಕ್ಕೆ ಸಾಕ್ಷಿಯಾಗಿದ್ದಾರೆ. ಇವತ್ತು ಈ ಒಂದು ಕುಷ್ಟಗಿ ತಾಲೂಕಿನ ಹಿರೇಬನ್ನಿಗೋಳ ಗ್ರಾಮದಲ್ಲಿ ಈ ಶಿಬಿರದಲ್ಲಿ ಸುಮಾರು 76 ಮದ್ಯಪಾನಕ್ಕೆ ಬಲಿಯಾದ ಕುಟುಂಬಕ್ಕೆ ದಾರಿದೀಪವಾಗಿದ್ದಾರೆ. ಇಲ್ಲಿರುವ ಶಿಬಿರಾರ್ಥಿಗಳು ಕುಡಿತದ ಹಿಂದೆ ಬೀಳದೆ ವ್ಯಸನ ಮುಕ್ತರಾಗಿ ಮದ್ಯದ ಚಟವನ್ನ ಬದಿಗಿಟ್ಟು ಹೊಸ ಜೀವನ ನಡೆಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಬೇಕು ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಶರಣಪ್ಪ ಲೈನರ್ ಮಾತನಾಡಿ, ಕೇವಲ ಈ ಕುಡಿತದ ಚಟವನ್ನ ಬರೀ ನನ್ನ ಸ್ವಾರ್ಥಕ್ಕಾಗಿ ನಾನು ಕುಡಿಯುತ್ತೇನೆ ಅಂತ ತಿಳಿದುಕೊಳ್ಳುವ ಮೂರ್ಖತನ ನಿಮ್ಮನ್ನ ನಂಬಿಕೊಂಡು 10 ಕುಟುಂಬಗಳ ಜೀವನ ನಡೆಸುತ್ತಿರುತ್ತವೆ. ನಿಮ್ಮಿಂದ ಆ ಕುಟುಂಬದ ಬಾಳು ಹಾಳಾಗಬಾರದು. ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಇದ್ದೀರಿ ಅದೇ ರೀತಿಯಾಗಿ ಇದ್ದು ಹೊಸ ಜೋಡಿಗಳಾಗಿದ್ದು ಹೊಸ ಜೀವನ ನಡೆಸುವಂತೆ ತಿಳಿಸಿಕೊಟ್ರು. ಈ ಸಂದರ್ಭದಲ್ಲಿ ಬಸವಂತಪ್ಪ ಗದ್ದಿ ಗೌರವಾಧ್ಯಕ್ಷರು, ಬಸವರಾಜ್ ನಾಲತವಾಡ್ ಅಧ್ಯಕ್ಷರು, ಮದ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಹಿರೇಬನ್ನಿಗೋಳ, ಮಂಜುನಾಥ್ ಯಖಬಿ ಅಧ್ಯಕ್ಷರು, ಹಾಲು ಒಕ್ಕೂಟ ಕುಷ್ಟಗಿ, ನಿರಂಜನ ಕ್ಷೇತ್ರ ಯೋಜನಾಧಿಕಾರಿಗಳು ವಿವಿ ಹಿರೇಮಠ್, ರಮೇಶ್ ಕುಲಕರ್ಣಿ, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು, ಪೌಡಪ್ಪ ಚೌಟ್ಕಿ ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕುಷ್ಟಗಿ, ಶರಣಪ್ಪ ಹಿರೇಮನ್ನಾಪುರ ಉಪಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕುಷ್ಟಗಿ, ಪತ್ರಕರ್ತರಾದ ಮೈಲಾರಪ್ಪ ಮಂತ್ರಿ, ಇಮಾಂಬಿ ರೆಹಮಾನ್ ಸಾಬ್ ದೊಡ್ಮನಿ, ಶರಣಪ್ಪ ತೊಂಡಿಹಾಳ್, ಪ್ರಕಾಶ್ ಗೋಗೇರಿ, ಶರಣಪ್ಪ ದುಗಲತ್, ಮಂಜುನಾಥ್ ನೆರೆಗಲ್, ರಾಮಣ್ಣ ಬಡಿಗೇರ್, ಅಲ್ಲಪ್ಪ ವಾಲ್ಮೀಕಿ, ಬಾಳಪ್ಪ ಅಗಸಿ ಮುಂದಿನ್, ಅಯ್ಯನ್ ರಿಟೆಕ್, ಅಯ್ಯಪ್ಪ ಕಲ್ಗೋಡಿ, ಶರಣಪ್ಪ ಹಾವರಗಿ, ಶರಣಪ್ಪ ಮಕ್ಕಲ ರಿಟೆಕ್, ಶರಣಪ್ಪ ಮಲಕಪ್ಪ, ಪರಿಮಳ ಶೆಟ್ಟಿ, ರೇಹಾನ್, ಅರುಣ್, ಮಹೇಶ್, ಶರಣಪ್ಪ, ನವೀನ್, ಗಣೇಶ್, ಪ್ರಕಾಶ್, ರಾಘವೇಂದ್ರ, ಚಿದಾನಂದ, ಶಿವಾನಂದ, ಮಂಜುಳಾ, ದೀಪಿಕಾ, ಸಂಗೀತ, ಅಕ್ಕಮ್ಮ, ನಂದ, ರೂಪಾ, ಚಳಗೇರ ವಲಯದ ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು, ಸ್ವಸಹಾಯ ಸಂಘದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಶರಣಪ್ಪ ಲೈನರ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಏನ್ ಬಿಟ್ಟಿದ್ರ ಶಿರಸು
ಸುಖ ಶಾಂತಿಯು ನಡೆದಾಡಲಿ, ವಿಘ್ನಗಳೆಲ್ಲ ದೂರಾಗಲಿ, ಸಿದ್ಧಿ ವಿಘ್ನೇಶ್ವರನು ಕೃಪೆ ತೋರಲಿ, ಆದರ್ಶ ದಾಂಪತ್ಯ ನಿಮಗಾಗಲಿ, ಮಂಗಳ ಆರತಿ ನಿಮಗಾಗಲಿ, ಸುಖ ಶಾಂತಿಯು ನಡೆದಾಡಲಿ, ಧನಧಾನ್ಯ ಸಮೃದ್ಧಿ ತುಂಬಿರಲಿ, ಆದರ್ಶ ದಾಂಪತ್ಯ ನಿಮಗಾಗಲಿ, ಮಂಗಳ ಆರತಿ ನಿಮಗಾಗಲಿ, ಆಗಲಿ ನಿಮಗಾಗಲಿ, ಚಿರ ಸುಖ ಶಾಂತಿಯು ನಡೆದಾಡಲಿ, ಎಲ್ಲವೂ ನನಗಾಗಲಿ, ನಡೆವ ಹಾದಿಗಳೆಲ್ಲ ಹೂವಾಗಲಿ, ಆದರ್ಶ ದಾಂಪತ್ಯ ನಿಮದಾಗಲಿ, ಮಂಗಳ ಆರತಿ ನಿಮದಾಗಲಿ, ಸಪ್ತಾವಸನಗಳೆಲ್ಲ ದೂರಾಗಲಿ, ಸಪ್ತಾತ್ಮಕ ದರ್ಶ ದಾಂಪತ್ಯ ನಿಮಗಾಗಲಿ, ಮಂಗಳ ಆರತಿ ನಿಮಗಾಗಲಿ, ದಿನ ದಿನವೂ ಶುಭ ದಿನ. ತಾವೆಲ್ಲ ಮೊದಲು ಜನ ಮಾಡಬೇಕಾದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬರೆಗೆ ಏನ್ ಅನ್ಕೊಂಡ್ರಿ, ನಾವು ಮಧ್ಯಾಹ್ನ ಸೆಂಟಿದ್ದೀವಿ ಅಂತ ನಾವು ಅನ್ಕೊಂಡಿರಿ. ಆದ್ರೆ ನಾವು ಕುಡಿಯುವಂಥದ್ದು ಮಧ್ಯಾಹ್ನ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡುವಂಥದ್ದು ನಾವು ಹೇಳ್ತೀವಿ. ನಮ್ಮ ಸಂಸಾರವನ್ನ, ನಮ್ಮ ಗೌರವವನ್ನ, ನಮ್ಮ ಮರ್ಯಾದೆಯನ್ನು ಕುಡಿಯಲಿಕ್ಕೆ ಎನ್ನುವಂಥ ಜ್ಞಾನ ನಮ್ಮಲ್ಲಿ ಬೇಕಾಗ್ತದೆ. ಒಂದು ನಾವು ತಿಳ್ಕೊಳ್ಳಬೇಕಾಗಿದೆ ಏನಪ್ಪ ಅಂತಂದ್ರೆ, ಇವರೆಲ್ಲ ಯಾತಕ್ಕಾಗಿ ಕಾರ್ಯಕ್ರಮ ಇಟ್ಕೊಂಡಾರೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕೆ ಈ ಕಾರ್ಯಕ್ರಮ ಇಟ್ಕೊಂಡಾರೆ ನೋಡ್ರಿ, ಸುಮ್ಮನೆ 1000-2000 ಮಂದಿಯನ್ನು ಕುಂದಿಸಿ ಎಲೆಕ್ಷನ್ ಮಾಡಕ್ಕಾಗಿ ಕಾರ್ಯಕ್ರಮ ಇಟ್ಕೊಂಡಿಲ್ಲ ಏನ್ರಿ. 1000-2000 ಮಂದಿಯನ್ನು ಕುಂದಿಸಿ ಎಲೆಕ್ಷನ್ ಮಾಡಕ್ಕಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಮಾತ್ರ ಜನ ಈಗಿನ ಕಾಲದೊಳಗೆ ಕನ್ಯಾವಾರ ಸಿಗೋದು ಅಂತೇಳಿ ಮನೆ ಕನ್ಯಾವಾರ ಸೆಲೆಕ್ಷನ್ ಮಾಡಕ್ಕಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಮಾತ್ರ ಜನ ಕರೆಂಟ್ ಬಿಲ್ ಫ್ರೀ ಆಗಿದೆ ಅಂತೇಳಿ ಮನೆ ಕರೆಂಟ್ ಬಿಲ್ ಕಲೆಕ್ಷನ್ ಮಾಡಕ್ಕಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಒಂದ್ರಿ ಎಲೆಕ್ಷನ್ ಇಟ್ಕೊಂಡಿಲ್ಲ, ಕಲೆಕ್ಷನ್ ಇಟ್ಕೊಂಡಿಲ್ಲ, ಸೆಲೆಕ್ಷನ್ ಇಟ್ಕೊಂಡಿಲ್ಲ. ಮತ್ತೆ ಯಾಕೆ ಈ ಕಾರ್ಯಕ್ರಮ ಇಟ್ಕೊಂಡಾರಪ್ಪ ಅಂತಂದ್ರೆ, ಸಾವಿನ ಬಾಗಿಲು ಕಟ್ಟುವಂತ ಸ್ಥಳಾಯಿಯನ್ನು ಮುಕ್ತ ಮಾಡಿ ಒಳ್ಳೆ ರೀತಿಯ ದಾರಿಯನ್ನು ತೋರಿಸುವ ಕಲೆಕ್ಷನ್ ಮಾಡಕ್ಕಾಗಿ ಗ್ರಾಮದಲ್ಲಿ ಬಹಳ ಭಜನಾ ಸಮಾರಂಭದಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಬಹಳ ಪ್ರಮುಖ. ಅದು ರುದ್ರಪ್ಪಣ್ಣ ಅಂತ ಪ್ರಮುಖರ ಮಗನಾದ ನಾನು ಈ ಸಮಾಜದಲ್ಲಿ ನನಗಾದ ಬಹಳ ಅವಮಾನ ಮತ್ತು ನನಗಾದ ಬಹಳ ಸಮಸ್ಯೆಗಳು ಮತ್ತು ಸಾಲದ ಸುಳಿಯಲ್ಲಿ ಸಿಲುಕಿತ್ತು ಎಲ್ಲದನ್ನು ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ಳೋಕ್ಕೆ ಬಯಸ್ತೇನೆ. ಯಾವ ಮನುಷ್ಯನೂ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ.
ತೊಂದರೆ